ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ನಮ್ಮ ಕಾಲೇಜ್ ಡೇ ಇದ್ದಿದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಸೀದಾ ಬಾಲವನಕ್ಕೆ ಹೋದೆ. ಅಂದ್ರೆ ಫ್ರೆಂಡ್ ಫೋಟೋಶೂಟ್ ಮಾಡುವ ಹೇಳಿದ್ದ, ಆದ್ರೆ ಸೋಮವಾರ ರಜೆ ಆಗಿದ್ರಿಂದ ಬಾಲವನಕ್ಕೆ ಬೀಗ ಹಾಕಿತ್ತು. ಸೊ ಫೋಟೋಶೂಟ್ ಎಷ್ಟು ಬೈ ಹಾಕಿತ್ತು ಅಂತ ಹೇಳಿ ಸೀದಾ ಕಾಲೇಜ್ಗೆ ಬಂದೆ. ಯಾವ ಫ್ರೆಂಡ್ಸ್ ಕೂಡ ಇನ್ನು ಕಾಲೇಜ್ಗೆ ಬರದೇ ಇದ್ದಿದ್ರಿಂದ ಸೀದಾ ಕ್ಯಾಂಟೀನ್ಗೆ ಹೋದೆ. ಅಲ್ಲಿ ತೇಜಸ್ ಸಿಕ್ಕಿದ, ಸೊ ಅವನಿಗೆ ಹಾಯ್ ಹೇಳಿ ಸೀದಾ ಸಭಾ ಕಾರ್ಯಕ್ರಮಕ್ಕೆ ಬಂದೆ. ನಾನು ಹೋದದ್ದು ತುಂಬಾ ಬೇಗ ಆಗಿದ್ರಿಂದ ಯಾರು ಕೂಡ ಬಂದಿರಲಿಲ್ಲ. ವಿದ್ಯಾನವಿಗೆಲ್ಲ ಅವಾರ್ಡ್ ಇದ್ದಿದ್ರಿಂದ ಬೇಗ ಬಂದಿದ್ರು ಅಂಡ್ ನಿಧಾನವಾಗಿ ಸಭಾ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಯ್ತು. ಕಲ್ಚರಲ್ ಅಂಬಾಸಿಡರ್ ಸರ್ಟಿಫಿಕೇಟ್ ರಿಸೀವ್ ಮಾಡ್ಕೊಂಡು ಸ್ವಲ್ಪ ಗೆಸ್ಟ್ಸ್ ಮಾತನ್ನೆಲ್ಲ ಕೇಳಿ ಸೀದಾ ಬಂದು ಫ್ರೆಂಡ್ಸ್ ಜೊತೆ ಜಾಯ್ನ್ ಆದೆ. ಸ್ವಲ್ಪ ಸಮಾಜ ಸೇವೆಯಲ್ಲೆಲ್ಲ ಕೈ ಜೋಡಿಸಿದೆವು. ನಾವಿಲ್ಲಿ ಕಾಲೇಜ್ ಡೇಗೆ ಬಂದಿದ್ದೆವು. ನಾವು ಹೊರಗೆ ಫೋಟೋ ತೆಗಿಲಿಕ್ಕೆ ಹೊರಡುವಾಗ ಇಲ್ಲಿ ಕೈಯಲ್ಲಿ ಊಟ ಕೊಟ್ಟು ಕಳಿಸಿದ್ದಾರೆ. ಇದು ಅನ್ಯಾಯ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಅದರ ಊಟಕ್ಕೆ ಟೈಮ್ ಆಗ್ತಿದ್ದಾಗ ಗಟ್ಟಿ ಒಂದು ಗೀ ರೈಸ್ ತಿಂದೆವು. ಗೀ ರೈಸ್ ಪರವಾಗಿರ್ಲಿಲ್ಲ, ಐಸ್ ಕ್ರೀಮ್ ಅಂತೂ ಸಾಕದಾಗಿತ್ತು. ಅಂಡ್ ನಾನು ಊಟ ಮಾಡಿ ಬರ್ಬೇಕಾದ್ರೆ ವಿದ್ಯಾ ಮತ್ತು ದೀಪ್ತಿ ಅವ್ರದ್ದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿತ್ತು. ಅವರ ಪರ್ಫಾರ್ಮೆನ್ಸ್ ನೋಡಿ ಸೀದಾ ಬಂದದ್ದು ಫೋಟೋಶೂಟ್ಗೆ. ಹಶ್ಮಿತ್ ಅವರಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ಫೋಟೋ ಎಲ್ಲ ತೆಗೆಸ್ಕೊಂಡು ಪುನಃ ಹೋಗಿ ಡ್ಯಾನ್ಸ್ ನೋಡ್ತಾ ಕೂತ್ಕೊಂಡೆವು. ಗಣತ್ ಅವರಂತೂ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಫೇಮಸ್ ಆಗ್ತಾನೆ ಅಂತ ಗೊತ್ತಿದ್ರಿಂದ ಹಿಂದ್ಗಡೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಫ್ರೆಂಡ್ಸ್ ಎಲ್ಲ ವೆರೈಟಿ ಆಫ್ ಡ್ರೆಸ್ಸಸ್ ಹಾಕೊಂಡು ಸಖತ್ತಾಗಿ ರೆಡಿಯಾಗಿ ಬಂದಿದ್ರು. ಭೂಮಿಕಾ ಅವರು ಡ್ಯಾನ್ಸ್ ಅಂಡ್ ಪೇಂಟಿಂಗ್ ಎರಡು ಕೂಡ ಒಟ್ಟಿಗೆ ಮಾಡಿದ್ರು. ಆ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಅಂಡ್ ಪ್ರಕಾಶ್ ಸರ್ ಬನಾಲ್ ಎಲ್ಲ ತಗೊಂಡೋಗಿ ಹಾಸ್ಟೆಲ್ ಅಲ್ಲಿ ಇಟ್ರೆ ನಿಮಗೆ ಐಸ್ ಕ್ರೀಮ್ ತೆಗೆದುಕೊಡ್ತೇನೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಸರಸ್ವತಿ ವಂದನೆದ ಐಸ್ ಕ್ರೀಮ್ ಮಾತ್ರ ಕೊಡ್ಲೇ ಇಲ್ಲ. ಮನೇಲಿ ತುಂಬಿದ ಐಸ್ ಕ್ರೀಮ್ ಸ್ಯಾಂಕ್ಷನ್ ಆಯ್ತು. ಸೊ ಗಟ್ಟಿ ಐಸ್ ಕ್ರೀಮ್ ತಿಂದೆವು. ಫ್ರೆಂಡ್ಸ್ ಎಲ್ಲ ಗ್ರೂಪ್ ಫೋಟೋಗೆ ಅಂತ ಗ್ಯಾದರ್ ಆಗ್ತಾ ಬಂದ್ರು. ಆದ್ರೆ ನಮ್ಮ ಗಣತ್ ಮಾತ್ರ ಬಣಲೆ ತುಂಬುದ್ರಲ್ಲಿ ಬಿಸಿ. ಡ್ಯಾನ್ಸ್ ಅಲ್ಲಿ ಬರುವಂತಹ ಒಳ್ಳೆ ಒಳ್ಳೆ ಸಾಂಗ್ಗೆ ಹೊರಗಡೆಯಿಂದಲೇ ವೈಬ್ ಮಾಡ್ತಾ ಇದ್ದೆವು. ಗ್ರೂಪ್ ಫೋಟೋಗೆ ಹುಡುಗಿಯರನ್ನು ಎಷ್ಟು ಕರೆದ್ರು ಕೂಡ ಅವರದೇ ಫೋಟೋ ಶೂಟ್ ಅಲ್ಲಿ ತುಂಬಾ ಬಿಸಿ ಆಗಿದ್ರು. ಗ್ರೂಪ್ ಫೋಟೋದ್ದು ಲೊಕೇಶನ್ ಶಿಫ್ಟ್ ಆಯ್ತು. ಕಳೆದ ವರ್ಷ ತೆಗೆದ ಲೊಕೇಶನ್ ಅಲ್ಲಿ ಈ ವರ್ಷ ಬೇಡ ಅಂತ ಹೇಳಿ ಕಾಲೇಜ್ ಇದ್ದು ಎಂಟ್ರೆನ್ಸ್ ಗೆ ಬಂದೆವು. ಗ್ರೂಪ್ ಫೋಟೋಕ್ಕೆ ಅಂತ ಬಂದು ನಾವು ತೆಗೆದ ಸೋಲೋ ಪಿಕ್ಚರ್ಸ್ ಜಾಸ್ತಿ ಆಯ್ತು ಬಿಡಿ. ಅಂಡ್ ಅವರವರ ಫ್ರೆಂಡ್ಸ್ ಜೊತೆ ಫೋಟೋಸ್ ತೆಗೆದಲ್ಲಿ ತುಂಬಾ ಬಿಸಿ ಆಗಿದ್ರು. ಹಾಗೋ ಹೀಗೋ ಒಬ್ಬೊಬ್ಬರು ಬಂದು ಎಲ್ಲ ಜಾಯ್ನ್ ಆಗಿ ಗ್ರೂಪ್ ಫೋಟೋ ಮುಗಿಸಿಕೊಂಡೆವು. ಅಂಡ್ ನಮ್ಮ ಗಾಯನ ಪಾಯನ ಟೀಮ್ ಅವರು ಮೀಟ್ ಆದೆವು. ಅಂಡ್ ಇದೊಂದು ದೊಡ್ಡ ಮೆಮೊರೇಬಲ್ ಜರ್ನಿ ನನ್ನ ಜೀವನದಲ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶ್ರೀಲಕ್ಷ್ಮಿ ಅಕ್ಕ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ತೀರ್ಥ ಪ್ರಸಾದ್ ಅಲಿಯಾಸ್ ತೇಜಸ್ ಕೃಷ್ಣ ಹಾಗೂ ಶ್ರೀ ವಿದ್ಯಾ ಪಾದೇಕಲ್ಲು ಇವರ ಒಂದು ಸಣ್ಣ ಬೀಳ್ಕೊಡುಗೆ ಸಮಾರಂಭ. ಅಂಡ್ ತುಂಬಾ ಥ್ಯಾಂಕ್ ಯು ಒಂದೊಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ. ಇದೆಲ್ಲ ಮುಗಿಸ್ಕೊಂಡು ಪುನಃ ಶಾಮಿಯಾನದ ಒಳಗಡೆ ಕೂತ್ಕೊಂಡೆವು. ನಮ್ಮ ಫ್ರೆಂಡ್ಸ್ ಇದ್ದು ಚೆಂಡೆ ಪರ್ಫಾರ್ಮೆನ್ಸ್ ಇತ್ತು, ತುಂಬಾ ಸಾಕಾಗಿತ್ತು. ಆದ್ಮೇಲೆ ನಮ್ಮ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಹಾಗೆ ಸ್ಟ್ರೀಟ್ ಪ್ಲೇ ಪ್ರಾಕ್ಟೀಸ್ ಮುಗಿಸ್ಕೊಂಡು ಸೀದಾ ಮನೆಗೆ. ಪುತ್ತೂರಿಗೆ ರ್ಯಾಪಿಡ್ ಆಗ ಬಂದದ್ದು ಮಾರೆ. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.